ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಯಾದಂತಹ ಕ್ರಿಸ್ಪಿಯಾದಂತಹ ಅಕ್ಕಿ ವಡೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಈ ಅಕ್ಕಿ ವಡೆ ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ, ಹಾಗೆ ತುಂಬಾ ರುಚಿಯಾಗಿರ್ತದೆ. ಬನ್ನಿ ಹಾಗಿದ್ರೆ ಈ ರುಚಿಯಾದಂತಹ ಕ್ರಿಸ್ಪಿಯಾದಂತಹ ಅಕ್ಕಿ ವಡೆಯನ್ನು ರೆಡಿ ಮಾಡುವ. ಈ ಅಕ್ಕಿ ವಡೆ ಮಾಡಲಿಕ್ಕೆ ಮೊದಲಿಗೆ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಅದಕ್ಕೆ ನೋಡಿ 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಿಕೊಳ್ತಾ ಬರಬೇಕು. ಯಾವುದೇ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ. ಈ ರೀತಿ ಉದ್ದಿನ ಬೇಳೆಯನ್ನು ಮೀಡಿಯಂ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಬನ್ನಿ. ಅದು ನಿಧಾನಕ್ಕೆ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತದೆ, ಹಾಗೆ ಉದ್ದಿನ ಬೇಳೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿವರೆಗೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಕೈ ಬಿಡದೆ ಡ್ರೈ ರೋಸ್ಟ್ ಮಾಡ್ತಾ ಇರಬೇಕು. ಇದು ಇಷ್ಟ ಆದರೆ ಸಾಕು. ಇನ್ನಿದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಳ್ಳುವ. ಇದೀಗ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿಕೊಳ್ಬೇಕು. ನೋಡಿ ಇದೀಗ ತಣ್ಣಗಾಗಿದೆ. ಇನ್ನಿದನ್ನು ಒಂದು ಒಣಗಿದಂತಹ ಅಂದರೆ ಯಾವುದೇ ನೀರಿನ ಅಂಶ ಇಲ್ಲದ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಒಂದು ವೇಳೆ ತರಿಯೆಲ್ಲ ಇದ್ದರೆ ಜರಡಿ ಹಿಡ್ಕೊಳ್ಳಿ. ನೋಡಿ ಇದೀಗ ಹುರಿದಂತಹ ಉದ್ದಿನ ಬೇಳೆಯ ಫೈನ್ ಪೌಡರ್, ಯಾವುದೇ ತರಿ ಎಲ್ಲ ಇಲ್ಲ ಇದರಲ್ಲಿ. ಈ ರೀತಿ ಜರಡಿ ಹಿಡ್ಕೊಂಡು ರೆಡಿ ಮಾಡಿ ಇಟ್ಟುಕೊಳ್ಬೇಕು. ಇನ್ನು ನಾವು ನೋಡಿ ಇಲ್ಲಿ 1 ಕಪ್ ಉದ್ದಿನ ಬೇಳೆಗೆ 2 ಕಪ್ ಆಗುವಷ್ಟು ಅಕ್ಕಿಯನ್ನು ಒಂದು 4 ಗಂಟೆ ಹೊತ್ತು ನೆನೆ ಹಾಕಲಿಕ್ಕೆ ಇಡಬೇಕು. ನಾವಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೇವೆ. ಇದೀಗ ಚೆನ್ನಾಗಿ ನೆನೆದಂತಹ ಅಕ್ಕಿ. ಹಾಗೆ ಇದಕ್ಕೆ ಒಂದು 3/4 ಕಪ್ ಆಗುವಷ್ಟು ತುರಿದಂತಹ ಕಾಯಿ ತುರಿ, ಹಾಗೆ 1 ಚಮಚ ಆಗುವಷ್ಟು ಉಪ್ಪು, ಇಷ್ಟನ್ನು ರೆಡಿ ಮಾಡಿ ಇಟ್ಟುಕೊಳ್ಬೇಕು. ಇನ್ನು ನಾವು ನೆನೆ ಹಾಕಿದಂತಹ ಅಕ್ಕಿ, ಕಾಯಿ ತುರಿ ಹಾಗೆ ಉಪ್ಪು ಇಷ್ಟನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ನಾವಿಲ್ಲಿ ಗ್ರೈಂಡರಲ್ಲಿ ರುಬ್ಬಿಕೊಂಡಿದ್ದೇವೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಲಿ ರುಬ್ಬಿಕೊಂಡು ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ. ಇನ್ನಿದಕ್ಕೆ ಹುಡಿ ಮಾಡಿದಂತಹ ಉದ್ದಿನ ಬೇಳೆಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಬೇಕು. ನೋಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ರೆಡಿ ಮಾಡಿಕೊಳ್ಬೇಕು. ಉದ್ದಿನ ಬೇಳೆ ಪೌಡರ್ ಮತ್ತು ನಾವು ಕಡೆದಂತಹ ಅಕ್ಕಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಜೀರಿಗೆಯನ್ನು ಬೇಕಿದ್ದರೆ ಆ್ಯಡ್ ಮಾಡಿಕೊಳ್ಬಹುದು. ಬೇಕಿದ್ದರೆ ಹಾಕಿಕೊಳ್ಳಿ, ಬೇಡ ಅಂತಾದರೆ ಬೇಡ, ಆಪ್ಷನಲ್. ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಸಿಕೊಳ್ಳಿ. ನೋಡಿ ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ. ಇನ್ನಿದನ್ನು ಒಂದು 10 ನಿಮಿಷ ಹೀಗೆ ಬಿಡಬೇಕು. ಉದ್ದಿನ ಬೇಳೆ ನಾವು ಪೌಡರ್ ಹಾಕಿ ಮಾಡಿದ ಕಾರಣ ಅದು ಸ್ವಲ್ಪ ನೀರಿನ ಅಂಶವನ್ನು ಹೀರಿಕೊಳ್ಬೇಕು. ಹಾಗಾಗಿ ಹಿಟ್ಟನ್ನು ಒಂದು 10 ನಿಮಿಷ ಹಾಗೆ ಬಿಡಬೇಕು. ಇದೀಗ 10 ನಿಮಿಷ ಆದ ಮೇಲೆ ಹಿಟ್ಟನ್ನು ಇನ್ನೊಂದು ಸಲ ಈ ರೀತಿ ಚೆನ್ನಾಗಿ ಕಲಸಿಕೊಳ್ಬೇಕು. ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಟುಕೊಳ್ಳುವ. ಇನ್ನು ಒಂದು ಬಾಣಲೆಯಲ್ಲಿ ತೆಂಗಿನೆಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟುಕೊಳ್ಳುವ. ಹಾಗೆ ಎಣ್ಣೆ ಬಿಸಿಯಾಗುವಾಗ ನಾವು ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನೋಡಿ ಈ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡಿಟ್ಟುಕೊಂಡು ವಡೆಯನ್ನು ರೆಡಿ ಮಾಡಿಕೊಳ್ಳುವ. ನೋಡಿ ಈ ಸೈಜಿನ ಉಂಡೆಗಳನ್ನು ರೆಡಿ ಮಾಡಿಕೊಳ್ಳಿ. ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ದೊಡ್ಡ ಉಂಡೆಯನ್ನು ರೆಡಿ ಮಾಡಿಕೊಂಡು ಈ ರೀತಿ ಬಾಳೆ ಎಲೆಯನ್ನು ಬಾಡಿಸಿಕೊಂಡು ಅದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆ ಸವರಿಕೊಂಡು ಈ ರೀತಿ ಒಂದೊಂದೇ ಉಂಡೆಗಳನ್ನು ಇಟ್ಟು ಮೇಲಿನಿಂದ ಒಂದು ಪ್ಲಾಸ್ಟಿಕ್ ಕವರ್ ನೋಡಿ ಈ ರೀತಿ ಒಂದು ಸಣ್ಣ ಪ್ಲಾಸ್ಟಿಕ್ ಕವರ್ ತಗೊಂಡು ಅದಕ್ಕೂ ಎಣ್ಣೆ ಪಸೆಯನ್ನು ಮಾಡಿ ಈ ರೀತಿ ಕಪ್ಪಿನ ಸಹಾಯದಿಂದ ಪ್ರೆಸ್ ಮಾಡಿಕೊಳ್ಬೇಕು. ಇದು ಸುಲಭದಲ್ಲಿ ವಡೆ ಮಾಡುವ ವಿಧಾನ. ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ರೌಂಡ್ ಶೇಪಿನಲ್ಲಿ ವಡೆ ಸಿಗ್ತದೆ. ತುಂಬ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ, ತುಂಬ ತೆಳುವಾಗೋದು ಬೇಡ. ನೋಡಿ ಇಷ್ಟ ಆದರೆ ಸಾಕು. ಇನ್ನೀಗ
ಬಿಸಿಯಾದಂತಹ ಎಣ್ಣೆಗೆ ನಾವು ರೆಡಿ ಮಾಡಿಟ್ಟುಕೊಂಡಂತಹ ವಡೆಯನ್ನು ಹಾಕಿಕೊಂಡ್ರಾಯಿತು. ಇದು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆಗಬೇಕು. ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಡಿ, ಕ್ರಿಸ್ಪಿ ಆಗೋದಿಲ್ಲ, ಮೆದು ಆಗ್ತದೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಎಲ್ಲ ವಡೆಗಳನ್ನು ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಹೊತ್ತಾದ ಮೇಲೆ ಈ ರೀತಿ ಎರಡೂ ಸೈಡನ್ನು ನಿಧಾನಕ್ಕೆ ಎರಡೂ ಸೈಡು ಚೆನ್ನಾಗಿ ಬೇಯಲಿ. ಎಣ್ಣೆ ಮಾತ್ರ ನೀವು ವಡೆ ಬಿಡುವಾಗ ಚೆನ್ನಾಗಿ ಕಾದಿರಬೇಕು, ಇಲ್ಲ ಅಂದರೆ ವಡೆ ಎಣ್ಣೆ ಹೀರಿಕೊಳ್ತದೆ. ನೋಡಿ, ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ವಡೆ ಚೆನ್ನಾಗಿ ಬೇಯಬೇಕು. ಎರಡೂ ಸೈಡು ಚೆನ್ನಾಗಿ ಬೇಯಬೇಕು, ಆಗ ಕ್ರಿಸ್ಪಿಯಾಗಿ ಬರ್ತದೆ. ಸ್ನೇಹಿತರೆ, ಈ ವಡೆಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿ, ಇದೀಗ ಆಗ್ತಾ ಬಂತು, ಕಲರ್ ಚೇಂಜ್ ಆಗ್ತಾ ಇದೆ. ಇದು ಇಷ್ಟ ಆದರೆ ಸಾಕು. ನೋಡಿ, ನಮ್ಮ ವಡೆ ರೆಡಿಯಾಗಿದೆ. ಇನ್ನಿದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಳ್ಳುವ. ಹೀಗೆ ಎಲ್ಲ ವಡೆಯನ್ನು ತಟ್ಟಿ ಬಿಸಿಯಾದ ಎಣ್ಣೆಗೆ ಬಿಡ್ತಾ ಬನ್ನಿ. ರುಚಿ ರುಚಿಯಾದಂತಹ ಕರ್ಮ್ ಅಕ್ಕಿ ವಡೆ ರೆಡಿಯಾಗ್ತದೆ. ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಸ್ನೇಹಿತರೆ, ಈ ವಡೆ ರೆಸಿಪಿಯನ್ನು ಖಂಡಿತ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.